ಮಾಗಡಿ ಶಾಸಕ 150 ಕೋಟಿ ರು ಮೌಲ್ಯದ ಗೋಮಾಳ ಗುಳುಂ ಮಾಡಿದ್ರ. ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಆರೋಪ. ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ ಎನ್.ಆರ್. ರಮೇಶ್. ಕಾಂಗ್ರೆಸ್ನ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಎನ್.ಆರ್. ರಮೇಶ್ ರವರು ಮಾಡಿರುವ ಈ ಆರೋಪಕ್ಕೆ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ನೀಡಿ ಮಾಗಡಿ ಶಾಸಕ ಬಾಲಕೃಷ್ಣರವರು ತನ್ನ ಪತ್ನಿಯ ಹೆಸರಿಗೆ ಕಬಳಿಕೆ ಮಾಡಿದಂತಹ ಭೂಮಿಯನ್ನ ವರ್ಗಾಯಿಸಿಕೊಂಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಒಟ್ಟು 165 ಕೋಟಿ ರೂಪಾಯಿ ಮೌಲ್ಯದ 26 ಎಕರೆ ಗೋಮಾಳ ಜಮೀನಿನಲ್ಲಿ 54 ಕೋಟಿ ರು ಮೌಲ್ಯದ 8 ಎಕರೆ ಜಮೀನನ್ನ ಶಾಸಕರು ಪತ್ನಿ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 800 ಕೋಟಿ ರು ಮೌಲ್ಯದ 108 ಎಕರೆ ಸರ್ಕಾರಿ ಗೋಮಾಳ ಜಮೀನುಗಳನ್ನ ಕಬಳಿಕೆ ಮಾಡಿರುವ ಆರೋಪದ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ್ನು ನೀಡಲಾಗಿದೆ. ಕಾಂಗ್ರೆಸ್ನ ಶಾಸಕ ಎಚ್.ಸಿ. ಬಾಲಕೃಷ್ಣ ಜೊತೆಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಮತ್ತು ಶಾಸಕರ ಆಪ್ತರು ಮತ್ತು ಕೆಲವು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ 22 ಜನರ ವಿರುದ್ಧ ದೂರನ್ನ ದಾಖಲಿಸಲಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯ ಸರ್ವೆ ನಂಬರ್ 233, 234, 235 ಮತ್ತು 236ರ ಗೋಮಾಳ ಜಮೀನು ಒಟ್ಟು 165 ಕೋಟಿ ರೂಪಾಯಿ ಮೌಲ್ಯದ 26 ಎಕರೆ ಗೋಮಾಳ ಜಮೀನನ್ನ ಕಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಪೈಕಿ 54 ಕೋಟಿ ರು ಮೌಲ್ಯದ 8 ಎಕರೆ ಜಮೀನನ್ನ ಶಾಸಕ ಎಚ್.ಸಿ. ಬಾಲಕೃಷ್ಣರವರು ತಮ್ಮ ಪತ್ನಿ ರಾಧಾ ಬಾಲಕೃಷ್ಣ ಹೆಸರಿಗೆ ಅಕ್ರಮವಾಗಿ ಮಾಡಿಸಿಕೊಂಡಿದ್ದಾರೆ ಅಂತ ಎನ್.ಆರ್. ರಮೇಶ್ ರವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ರಾಹುಲ್ ಗಾಂಧಿರವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ಕಾಂಗ್ರೆಸ್ನ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಕೇಳಿ ಬರ್ತಿರುವ ಈ ಆರೋಪ ಈಗ ಹೊಸ ಪಿಕ್ಕಲಾಟಕ್ಕೆ ಶುರುವಾಗಿದೆ. ಎಚ್.ಸಿ. ಬಾಲಕೃಷ್ಣಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಮೂರನೇ ವ್ಯಕ್ತಿಗೆ ಭೂಮಿಯನ್ನ ಮಂಜೂರು ಮಾಡಿಕೊಂಡು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ದೂರಿನಲ್ಲಿ ಹೇಳಲಾಗಿದೆ. 2025ರ ಏಪ್ರಿಲ್ 3ರಂದು ಕೆಂಗೇರಿ ಉಪನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ದೂರಿನಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 158ರಲ್ಲಿ ಒಟ್ಟು 130 ಎಕರೆ ವಿಸ್ತೀರ್ಣದ ಸ್ವತ್ತು ಸಂಪೂರ್ಣವಾಗಿ ಸರ್ಕಾರಿ ಗೋಮಾಳ. ಪ್ರಸ್ತುತ ಕುರುಬರಹಳ್ಳಿ ಗ್ರಾಮದ ಪ್ರತಿ ಎಕರೆ ಜಮೀನಿಗೆ ಕನಿಷ್ಠ ಅಂದ್ರೂ 6 ಕೋಟಿ ಮೌಲ್ಯದ ಬೆಲೆ ಬಾಳತ್ತೆ. ಒಟ್ಟಾರೆ 130 ಎಕರೆ ವಿಸ್ತೀರ್ಣದ ಜಮೀನಿನ ಮಾರುಕಟ್ಟೆ ಬೆಲೆ ಸರಿಸುಮಾರು 800 ಕೋಟಿ ರೂ ಅಧಿಕವಾಗಲಿದೆ. ಇಂತಹ ಅತ್ಯಮೂಲ್ಯ ಸರ್ಕಾರಿ ಸ್ವತ್ತಿನ ಮೇಲೆ ತಮ್ಮ ವಕ್ರದೃಷ್ಟಿ ಬೀರಿದ್ರ ಪ್ರಭಾವಿ ಅಧಿಕಾರಿಗಳು ನೆಲಗಳ್ಳರು. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ಗೋಮಾಳದ ಸ್ವತ್ತನ್ನ ಸ್ವಲ್ಪವೇ ಪ್ರಮಾಣದಲ್ಲಿ ಕಬಳಿಸುತ್ತಾ ಕಾನೂನು ಬಾಹಿರ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇಂತಹ ಪ್ರಭಾವಿ ಸರ್ಕಾರಿ ನೆಲಗಳ್ಳರ ವಿರುದ್ಧ ಈಗ ದಾಖಲೆ ಸಮೇತ ಎನ್.ಆರ್. ರಮೇಶ್ ರವರು ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಬೆಂಗಳೂರು ದಕ್ಷಿಣ ತಾಲೂಕಿಗೆ ಒಳಪಡುವ ತಾವರೆಕೆರೆ ಹೋಬಳಿಯು ಈ ಮೊದಲು ಮಾಗಡಿ ತಾಲೂಕು ಕಚೇರಿಯ ವ್ಯಾಪ್ತಿಗೆ ಒಳಪಟ್ಟಿತ್ತು. ಮಾಗಡಿ ತಾಲೂಕು ಕಚೇರಿಯಿಂದ ಬಹುತೇಕ ದಾಖಲೆಗಳನ್ನ ತಿದ್ದಿಸುವಂತಹ ಕಾನೂನು ಬಾಹಿರ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದ ಅಧಿಕಾರಿ ನೌಕರರ ಮೂಲಕ ಪ್ರಭಾವಿ ರಾಜಕಾರಣಿಯೊಬ್ಬರು ಮಾಡಿಸಿದ್ರು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನಿಯಮಾನುಸಾರ ಯಾವುದೇ ಮಂಜೂರಾತಿ ಜಮೀನನ್ನ ಕನಿಷ್ಠ 15 ವರ್ಷಗಳ ತನಕ ಮಾರಾಟ ಮಾಡುವಂತಿಲ್ಲ. ಹಾಗೆ 15 ವರ್ಷಗಳ ನಂತರವೂ ಕೂಡ ಮಾರಾಟ ಮಾಡಬೇಕಿದ್ದಲ್ಲಿ ಸರ್ಕಾರದ ಕಂದಾಯ ಇಲಾಖೆಯ ಮುಖ್ಯಸ್ಥರಿಂದ ಮಾರಾಟ ಅನುಮತಿಯನ್ನ ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ಅಲ್ಲದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಗಡಿ ಪ್ರದೇಶದಿಂದ 18 ಕಿಲೋಮೀಟರ್ ಒಳಗಿರುವ ಸರ್ಕಾರಿ ಸ್ವತ್ತನ್ನ ಮಾರಾಟ ಮಾಡುವಂತೆಯೇ ಇಲ್ಲ ಎಂಬ ನಿಯಮವಿದೆ. ಆದರೆ ಈ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಇನ್ನು ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಎನ್.ಆರ್. ರಮೇಶ್ ರವರ ಕೈಗೆ ಸಿಕ್ಕಾಕೊಂಡ್ರೆ ಮುಗಿತು ಬಿಡಿ. ಕಳೆದ ಹಲವಾರು ವರ್ಷಗಳಿಂದ ಭ್ರಷ್ಟರ ಬೇಟೆಯಾಡುತ್ತಿರುವ ಎನ್.ಆರ್. ರಮೇಶ್ ರವರು ಸಾಕ್ಷಿ ಸಮೇತ ಈಗಾಗಲೇ ಹಲವಾರು ರಾಜಕಾರಣಿಗಳ ಬಣ್ಣವನ್ನ ಬಯಲು ಮಾಡಿದ್ದಾರೆ. ಈಗ
ಯಶವಂತಪುರ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಹಾಗೂ ಮಾಗಡಿಯ ಬಾಲಕೃಷ್ಣ ವಿರುದ್ಧ ತೊಡೆತಟ್ಟಿರುವ ಎನ್.ಆರ್. ರಮೇಶ್ ರವರು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರದ ಗಮನ ಸೆಳೆಯಲು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಬೆಂಗಳೂರು ಜಿಲ್ಲಾಧಿಕಾರಿಗೆ ದಾಖಲೆಯ ಸಮೇತ ತುರ್ತು ದೂರನ್ನು ನೀಡಿದ್ದಾರೆ. ಪ್ರಭಾವಿ ನಾಯಕರ ಭೂಮಿ ಕಬಳಿಕೆಗೆ ಕೈ ಜೋಡಿಸಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. 350 ಕೋಟಿ ರೂ ಅಧಿಕ ಮೌಲ್ಯದ ಸರ್ಕಾರಿ ಸ್ವತ್ತನ್ನ ರಕ್ಷಣೆ ಮಾಡುವ ಜೊತೆಗೆ ಈಗಾಗಲೇ ಅನ್ಯರಿಗೆ ಪಹಣಿ ಮಾಡಿಕೊಟ್ಟಿರುವ 4 ಎಕರೆ ಭೂಮಿಯನ್ನ ಮರಳಿ ಸರ್ಕಾರ ವಶಪಡಿಸಿಕೊಳ್ಬೇಕು ಅಂತ ಮಾಜಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎನ್.ಆರ್. ರಮೇಶ್ ರವರು ಆಗ್ರಹ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಬಲಿಷ್ಠವಾಗಿ ಎದ್ದು ನಿಂತು ಮಾತನಾಡುವ ಮಾಗಡಿಯ ಶಾಸಕ ಎಚ್.ಸಿ. ಬಾಲಕೃಷ್ಣ ರವರು ಈ ರೀತಿ ಸರ್ಕಾರಿ ಭೂಮಿಯನ್ನ ಲಪಟಾಯಿಸಿರುವ ಗಂಭೀರ ಆರೋಪವನ್ನ ಎದುರಿಸ್ತಾ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತಂದಿದೆ. ಇನ್ನು ದಾಖಲೆ ಸಮೇತ ದೂರನ್ನು ಕೊಟ್ಟಿರುವ ಎನ್.ಆರ್. ರಮೇಶ್ಗೆ ಸರ್ಕಾರ ಹೇಗೆ ಸ್ಪಂದಿಸಲಿದೆ? ಹಾಗೆ ಲೋಕಾಯುಕ್ತವು ಕಾಂಗ್ರೆಸ್ ಶಾಸಕನ ವಿರುದ್ಧ ತನಿಖೆಯನ್ನ ಮಾಡುತ್ತಾ? ರಾಜ್ಯದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಮೊದಲಿನಿಂದಲೂ ಕೇಳಿಬರ್ತಿದೆ. ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಹಾಗೂ ರಾಜಕಾರಣಿಗಳ ಹೆಸರುಗಳು ಈಗಾಗಲೇ ಹಲವಾರು ಬಾರಿ ಭ್ರಷ್ಟಾಚಾರದಲ್ಲಿ ಬಂದು ಹೋಗಿವೆ. ಬಿಬಿಎಂಪಿಯನ್ನ 5 ವಿಭಾಗಗಳಾಗಿ ವಿಂಗಡಣೆ ಮಾಡಿದ ನಂತರ ಬೆಂಗಳೂರು ನಗರ ಮಾತ್ರವಲ್ಲದೆ ಈಗ ಸುತ್ತಮುತ್ತಲಿನ ಹಲವಾರು ಜಿಲ್ಲೆಗಳ ಭೂಮಿಗೆ ಚಿನ್ನದ ಬೆಲೆ ಬಂದಂತಾಗಿದೆ. ಸರ್ಕಾರಿ ಗೋಮಾಳಗಳೇ ಈ ಭ್ರಷ್ಟಾಚಾರಿಗಳ ಟಾರ್ಗೆಟ್. ಹೊಂಚು ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಭೂಮಿಗಳನ್ನ ಲಪಟಾಯಿಸೋದ್ರಲ್ಲೇ ಕೆಲವು ಅಧಿಕಾರಿಗಳು ನಿರತರಾಗಿದ್ದಾರೆ. ಇನ್ನು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ತನಿಖೆಗೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರ ವಿರುದ್ಧ ತನಿಖೆಗೆ ಅನುಮತಿಯನ್ನ ರಾಜ್ಯಪಾಲರು ಕೊಡ್ತಾರಾ? ಮತ್ತೊಂದು ಸುತ್ತಿನ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಟಿಕ್ಕಾಟ ಶುರುವಾಗಲಿದೆ. ಸದ್ಯ ಈ ಭೂ ಹಗರಣದ ಆರೋಪದಿಂದ ಸ್ವಲ್ಪ ವಿಚಲಿತರಾಗಿರುವ ಎಚ್.ಸಿ. ಬಾಲಕೃಷ್ಣರವರು ಡಿ.ಕೆ. ಶಿವಕುಮಾರ್ ಬಳಗದ ಅತ್ಯಾಪ್ತ ಶಾಸಕ. ಇನ್ನೇನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗುವ ಈ ಸಂದರ್ಭದಲ್ಲಿ ನನಗೊಂದು ಸಚಿವ ಸ್ಥಾನ ಸಿಕ್ಕೇ ಬಿಡುತ್ತೆ ಅಂತ ಕಾಯ್ತಾ ಕೂತಿದ್ದಂತಹ ಎಚ್.ಸಿ. ಬಾಲಕೃಷ್ಣಗೆ ಎನ್.ಆರ್. ರಮೇಶ್ ರವರು ಹೂಡಿರುವ ಈ ಅಸ್ತ್ರ ಎಚ್.ಸಿ. ಬಾಲಕೃಷ್ಣರವರಿಗೆ ರಾಜಕೀಯವಾಗಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇನ್ನು ತನ್ನ ಆಪ್ತರಿಗೆ ತಿದ್ದುಪಡಿ ಮೂಲಕ ಅನುಕೂಲವಾಗುವಂತೆ ಮಾಡಿಕೊಟ್ಟಿರುವ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ಗೂ ಕೂಡ ರಾಜಕೀಯವಾಗಿ ದೊಡ್ಡ ಸವಾಲು ಎದುರಾಗಿದೆ. ಕಾಂಗ್ರೆಸ್ನಲ್ಲಿದ್ದು ನಂತರ ಬಿಜೆಪಿಗೆ ಬಂದು ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ ನಂತರ ಈಗ ಮತ್ತೆ ಕಾಂಗ್ರೆಸ್ನ ಕದ ತಟ್ಟಿರುವ ಎಸ್.ಟಿ. ಸೋಮಶೇಖರ್ ಅವರಿಗೆ ಭೂ ಹಗರಣದ ಈ ಆರೋಪ ಸುತ್ತಿಕೊಳ್ಳುತ್ತಾ ಎಲ್ಲವೂ ಕೂಡ ಸರ್ಕಾರದ ನಡೆ ಹಾಗೂ ರಾಜ್ಯಪಾಲರ ನಡೆಯ ಮೇಲೆ ನಿಂತಿದೆ. ಮುಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣರವರ ಈ ಭೂ ಹಗರಣದ ಆರೋಪವನ್ನ ವಿಧಾನಸಭೆಯಲ್ಲಿ ಬಿಜೆಪಿ ಪ್ರಸ್ತಾಪಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮಾಡುವ ನಿರ್ಧಾರ ಮಾಡಿದೆಯಂತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಢ ಹಗರಣ ಹಾಗೂ ಎಚ್.ಸಿ. ಬಾಲಕೃಷ್ಣರವರ ಈ ಒಂದು ಗೋಮಾಳ ಗುಳುಂ ಮಾಡಿರುವ ಆರೋಪ, ಈ ಎರಡನ್ನ ಇಟ್ಕೊಂಡು ಸದನದ ಒಳಗೂ ಮತ್ತು ಹೊರಗೂ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ಮಾಡುವುದು ಪಕ್ಕ. ಇನ್ನು ಈ ವಿಚಾರವಾಗಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೂ ಯಶವಂತಪುರ ಕ್ಷೇತ್ರದ ಶಾಸಕ ಸೋಮಶೇಖರ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ತಮ್ಮ ವಿರುದ್ಧದ ಈ ಆರೋಪಕ್ಕೆ ಸೂಕ್ತ ದಾಖಲೆಗಳು ಮತ್ತು ಊರಿನ ಪ್ರತಿಯನ್ನ ಪರಾಮರ್ಶಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಈ ಇಬ್ಬರು ಶಾಸಕರುಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ 165 ಕೋಟಿ ರೂ ಮೌಲ್ಯದ 26 ಎಕರೆ ಗೋಮಾಳದ ಈ ಅವ್ಯವಹಾರ ಪ್ರಕರಣ ಹೊರಗೆ ಬರುತ್ತಾ ಅಂತ ಕಾದು ನೋಡಬೇಕಾಗಿದೆ. ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ BN TV ಕನ್ನಡ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ.